ನಮಸ್ಕಾರ. ಜೈ ಹನುಮಾನ್. ಇದು ರಿಷಬ್ ಶೆಟ್ಟರ ಸಿನಿಮಾ. ಈ ಚಿತ್ರದಲ್ಲಿ ರಿಷಬ್ ಶೆಟ್ರು ಆಂಜನೇಯನ ಪಾತ್ರ ಮಾಡ್ತಿದ್ದಾರೆ. ಈ ಚಿತ್ರದ ಶೂಟಿಂಗ್ ಆಯ್ತು ಅಥವಾ ಆಗ್ಲಿಲ್ವಾ? ಶುರು ಆಯ್ತಾ? ಈ ಥರದ್ದೆಲ್ಲ ಪ್ರಶ್ನೆಗಳಿತ್ತು. ಇದಕ್ಕೆ ಉತ್ತರ ಈಗ ಸಿಕ್ಕಿರುವಂಥದ್ದು. ಈ ಚಿತ್ರದ ಫೋಟೋ ಶೂಟ್ ಮಾತ್ರ ಆಗಿರುವಂಥದ್ದು. ಚಿತ್ರದ ಲಾಂಚ್ ಅಂತ ಬಂದ್ರೆ ಅದು ಫೆಬ್ರವರಿ 22, 2026 ಅಂದ್ರೆ ಭಾನುವಾರ ಈ ಚಿತ್ರದ ಮುಹೂರ್ತ ಆಗ್ತಿದೆ. ವಿಶೇಷವಾಗಿ ಇದನ್ನ ಹಂಪಿ ಏನಿದೆ, ಹಂಪಿಯ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಈ ಚಿತ್ರದ ಮುಹೂರ್ತ ಆಗ್ತಿದೆ. ಬಹುಕೋಟಿ ವೆಚ್ಚದ ಈ ಚಿತ್ರ ಇಲ್ಲಿ ಲಾಂಚ್ ಆಗಲಿಕ್ಕೆ ಕಾರಣ ಇದೆ. ಆಂಜನೇಯನ ಕಾನ್ಸೆಪ್ಟ್ ಇಟ್ಟುಕೊಂಡು ಬರ್ತಿರುವಂತಹ ಈ ಚಿತ್ರ ಆಂಜನೇಯ ಹುಟ್ಟಿದ ಸ್ಥಳದಲ್ಲಿಯೇ ಲಾಂಚ್ ಆಗಬೇಕು ಅನ್ನುವಂಥ ಒಂದು ಆ ಥಾಟ್ ಅನ್ನು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿರುವಂಥದ್ದು. ಈ ಚಿತ್ರದ ನಿರ್ದೇಶಕರು ಪ್ರಶಾಂತ್ ವರ್ಮಾ. ಈ ಹಿಂದೆ ಹನುಮ್ಯಾನ್ ಅನ್ನುವಂಥ ಒಂದು ಆಂಜನೇಯನ ಚಿತ್ರ ಮಾಡಿದ್ರು. ಈಗ ರಿಷಬ್ ಶೆಟ್ಟರ್ ಹಾಕ್ಕೊಂಡು ಈ ಒಂದು ಜೈ ಹನುಮಾನ್ ಅನ್ನುವಂಥ ಸಿನಿಮಾ ಮಾಡ್ತಿದ್ದಾರೆ. ಆಂಜನೇಯನ ಪಾತ್ರವನ್ನ ರಿಷಬ್ ಶೆಟ್ಟರು ಈ ಚಿತ್ರದಲ್ಲಿ ಮಾಡ್ತಿದ್ದಾರೆ. ಇದನ್ನು ಮಾಡಲಿಕ್ಕೆ ಕಾರಣ ಏನು ಅನ್ನೋದನ್ನ ಕಾಂತಾರ ಚಿತ್ರದ ಪ್ರಚಾರದ ಸಂದರ್ಭದಲ್ಲಿ, ಅಂದ್ರೆ ಕಾಂತಾರ 1 ಚಿತ್ರದ ಪ್ರಚಾರದ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು. ಏನಪ್ಪಾ ಅಂತಂದ್ರೆ ಆಂಜನೇಯ ನಮ್ಮವನು. ಸೊ ಆ ಒಂದು ಕಾರಣಕ್ಕೆ ಈ ಚಿತ್ರವನ್ನ ಒಪ್ಕೊಂಡೆ. ಹಾಗೇನೆ ಪ್ರಶಾಂತ್ ವರ್ಮಾ ಏನಿದ್ದಾರೆ ಡೈರೆಕ್ಟರ್, ಅವರು ತುಂಬಾ ಚೆನ್ನಾಗಿ ಕತೆ ಹೇಳಿದ್ರು, ಒಂದು ಒಳ್ಳೆ ಕಥೆಯನ್ನು ತಂದ್ರು. ಹಾಗಾಗಿ ಈ ಚಿತ್ರ ಒಪ್ಕೊಂಡೆ ಅಂತ ಹೇಳಿ ರಿಷಬ್ ಶೆಟ್ಟರ್ ಹೇಳ್ಕೊಂಡಿರುವಂಥದ್ದು. ಈ ಚಿತ್ರ ವಿಶೇಷವಾಗಿ ಯಾವಾಗ ಶುರು ಆಗುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಲಾಂಚ್ ಆದ್ಮೇಲೆ ಶೂಟಿಂಗ್ ಡೇಟ್ ಮತ್ತಷ್ಟು ಇನ್ನಷ್ಟು ಮಾಹಿತಿಗಳು ಸಿಗುತ್ತೆ. ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸದ್ಯಕ್ಕೆ ಹಂಪಿಯಲ್ಲಿ, ಕರ್ನಾಟಕದ ಹಂಪಿಯಲ್ಲಿ ಅಂಜನಾದ್ರಿಯಲ್ಲಿ ಈ ಚಿತ್ರದ ಮುಹೂರ್ತ ಆಗ್ತಿದೆ. ಫೆಬ್ರವರಿ 22, 2026 ಬೆಳಗ್ಗೆ 11 ಗಂಟೆಗೆ ಅಂಜನಾದ್ರಿಯಲ್ಲಿ ಈ ಚಿತ್ರದ ಮುಹೂರ್ತ ಆಗ್ತಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.